ಸ್ನೇಹಿತರೆ, ರಾಜ್ಯದಲ್ಲಿ ಸಾಕಷ್ಟು ಶಾಲೆಗಳು ದುಸ್ಥಿತಿಯಲ್ಲಿದ್ದಾವೆ. ಶೀತವೇರಿದಂಥ ಗೋಡೆ, ಪಾದ ಕೊರೆಯುವಂತಹ ನೆಲ, ತುಕ್ಕು ಹಿಡಿದಂತಹ ಪಕಾಸು, ಪಾಚಿ ಬೆಳೆದು ನಿಂತಹ ಹೆಂಚಿನ ಮೇಲೆ ಹರಡಿರುವಂತಹ ಟಾರ್ಪಲ್ಲು, ಚಿಕ್ಕಮಗಳೂರು ತಾಲೂಕಿನ ಅತ್ತಿಗುಂಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ. ಬಹುಶಃ ಈ ದುಸ್ಥಿತಿ ಸಾಕಷ್ಟು ಶಾಲೆಗಳಲ್ಲಿ ಇದ್ದರೂ ಕೂಡ ಈ ಶಾಲೆ ಯಾಕೆ ಗಮನ ಸೆಳೆಯುತ್ತಾ ಇದೆ ಅಂತ ಕೇಳಿದರೆ, ಈ ಶಾಲೆಯಲ್ಲಿ ಪುನೀತ್ ರಾಜ್ಕುಮಾರ್ ಅಭಿನಯಿಸಿದ್ದ ಬೆಟ್ಟದ ಹೂವು ಸಿನಿಮಾ ಚಿತ್ರೀಕರಣ ನಡೆದಿತ್ತು. 1985ರಲ್ಲಿ ತೆರೆಕಂಡ ಬೆಟ್ಟದ ಹೂವು ಸಿನಿಮಾದ ನಟನೆಗೆ ಪುನೀತ್ ಅವರಿಗೆ ಅತ್ಯುತ್ತಮ ಬಾಲನಟ ಪ್ರಶಸ್ತಿ ಕೂಡ, ರಾಷ್ಟ್ರಮಟ್ಟದ ಪ್ರಶಸ್ತಿ ಕೂಡ ಲಭಿಸಿತ್ತು. ಇಂತಹ ಇತಿಹಾಸ ಹೊಂದಿರುವ ಈ ಶಾಲೆಯಲ್ಲಿ ಈಗ 1ರಿಂದ 5ನೇ ತರಗತಿವರೆಗೆ 11 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಒಬ್ಬರೇ ಒಬ್ಬ ಶಿಕ್ಷಕರಿದ್ದಾರೆ. ಚಂದ್ರದ್ರೋಣ ಪರ್ವತದ ಶ್ರೇಣಿ ಐಡಿ ಪೀಠದ ಸಮೀಪ ಇರುವಂತಹ ಈ ಪ್ರದೇಶದಲ್ಲಿ ವರ್ಷವಿಡೀ ಮಳೆ ಆಗ್ತಾ ಇರುತ್ತೆ. ಅದರಲ್ಲೂ ಮಳೆಗಾಲ ಬಂದರೆ ಹಗಲು ರಾತ್ರಿ ಅನ್ನದೇ ಭಾರೀ ಮಳೆ ಸುರಿಯುತ್ತೆ. ಆದರೆ ಕಳೆದ ಬೇಸಿಗೆಯಲ್ಲಿಯೇ ಶಾಲೆಯ ದುಸ್ಥಿತಿ ಬಗ್ಗೆ ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗೆ STMC ಸದಸ್ಯರು ಮನವಿ ಸಲ್ಲಿಸಿದರೂ ಕೂಡ ಪ್ರಯೋಜನ ಆಗಿಲ್ಲ. ಈವರೆಗೂ ಶಾಲೆ ದುರಸ್ತಿ ಕಾರ್ಯ ಮಾಡದೆ ಕಾರಣ ಈಗ ಮಕ್ಕಳು ಶೀತವೇರದ ಗೋಡೆಗಳ ಮಧ್ಯೆ ಆತಂಕದಲ್ಲಿ ಕಾಲ ಕಳಿಬೇಕಾಗಿದೆ, ಆತಂಕದಲ್ಲಿ ಪಾಠ ಕೇಳಬೇಕಾದಂಥ ಒಂದು ವಾತಾವರಣ ಪರಿಸ್ಥಿತಿ ಇದೆ. ಈ ವರ್ಷ ಜಿಲ್ಲೆಯಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಅತ್ತಿಗುಂಡಿ ಭಾಗದಲ್ಲಿ ಕಳೆದೊಂದು ತಿಂಗಳಿಂದ ಬಿಟ್ಟು ಬಿಡದೆ ಮಳೆ ಬಿರ್ರಿ ಸುರಿತಾ ಇದೆ. ನಿತ್ಯ ಸೋರುವ ಶಾಲೆಯಲ್ಲಿ ಕೂತು ಕಳೆದ 2 ತಿಂಗಳಿಂದ ಮಕ್ಕಳು ಪಾಠ ಕೇಳ್ತಾ ಇದ್ದರು. ಜೊತೆಗೆ ಶಾಲೆಯಲ್ಲಿರುವ LED TV ಸೇರಿದಂತೆ ಇನ್ನಿತರ ಎಲ್ಲ ರೀತಿಯ ಉಪಕರಣಗಳಿಗೆ ಪ್ಲಾಸ್ಟಿಕ್ ಹಾಕಿ ರಕ್ಷಣೆ ನೀಡಲಾಗಿದೆ. ಶಿಕ್ಷಕರು ಸೇರಿದಂತೆ STMC ಸದಸ್ಯರು ಗ್ರಾಮ ಪಂಚಾಯತಿಗೆ ತೀವ್ರ ಒತ್ತಡ ಹಾಕಿದ ಹಿನ್ನೆಲೆಯಲ್ಲಿ ಶಾಲೆಯ ಚಾವಣಿಗೆ ವಾರದ ಹಿಂದೆ ಟಾರ್ಪಲ್ ಹಾಕುವಂಥ ಒಂದು ವ್ಯವಸ್ಥೆ ಆಗಿದೆ. ಆದರೂ ಕೂಡ ಶಾಲೆ ಸೋರುತ್ತಿದೆ ಅಂತ ಹೇಳಿ ಪೋಷಕರು ಹೇಳ್ತಾ ಇದ್ದಾರೆ. ಶಾಲೆಗೆ ಸಂಪೂರ್ಣ ಕಬ್ಬಿಣದ ಪಕಾಸುಗಳನ್ನು ಅಳವಡಿಸಲಾಗಿದೆ. ಸೋರಿಕೆಯಿಂದ ಪಕಾಸುಗಳು ಸಂಪೂರ್ಣ ತುಕ್ಕು ಹಿಡಿದು ಶಕ್ತಿಯನ್ನು ಕಳೆದುಕೊಳ್ತಾ ಇದ್ದಾವೆ. ಅಪಾಯದ ಮುನ್ಸೂಚನೆ ಇದು ಅಂತ ಹೇಳ್ಬೋದು. ಜೀವ ಭಯದಿಂದ ಮಕ್ಕಳು ಪಾಠ ಕಲಿಯುವಂತಾಗಿದೆ. ಈ ಬಗ್ಗೆ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕ್ ಪಂಚಾಯಿತಿಗೆ ಮನವಿ ಸಲ್ಲಿಸಲಾಗಿದೆ. ಆದರೂ ಕೂಡ ಪ್ರಯೋಜನ ಆಗಿಲ್ಲ. ಮತ್ತೊಂದು ಕಡೆಗೆ ಶಾಲೆಗೆ ಸರಿಯಾದ ಶೌಚಾಲಯ ವ್ಯವಸ್ಥೆ ಕೂಡ ಇಲ್ಲ. ಕಳೆದ 20 ದಿನಗಳಿಂದ ವಿದ್ಯುತ್ ಸಂಪರ್ಕ ಕೂಡ ಇಲ್ಲದೆ ಇರುವುದರಿಂದ ಬಿಸಿ ಊಟ, ಕುಡಿಯೋ ನೀರಿಗೂ ಸಮಸ್ಯೆ ಆಗಿದೆ ಅಂತ ಹೇಳಿ ಅಲ್ಲಿನ STMC ಸದಸ್ಯರು, ಮಕ್ಕಳು, ಪೋಷಕರು ಎಲ್ಲ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಲ್ಲದ ಕಾರಣ ಶಾಲೆಯನ್ನು 3 ವರ್ಷ ಮುಚ್ಚಲಾಗಿತ್ತು. ಕಳೆದ ವರ್ಷ ಗ್ರಾಮಸ್ಥರ ಒತ್ತಾಯದ ಮೇರೆಗೆ ಪುನರಾರಂಭಿಸಲಾಗಿದೆ. ಈಗ ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ. ಕಳೆದ 1 ವರ್ಷದಿಂದ ಶಾಲೆಯ ಕಟ್ಟಡ ದುರಸ್ತಿಗೊಳಿಸುವ ಜೊತೆಗೆ ಸೂಕ್ತ ಶೌಚಾಲಯದ ವ್ಯವಸ್ಥೆ ಕಲ್ಪಿಸುವಂತೆ ಸಂಬಂಧಪಟ್ಟ ಇಲಾಖೆಗೆ ಮನವಿ ಮಾಡಲಾಗಿದೆ. ಆದರೂ ಪ್ರಯೋಜನವಾಗಿಲ್ಲ ಅಂತ ಹೇಳ್ತಾರೆ STMC ಅಧ್ಯಕ್ಷರಾದಂತಹ ಮೋಹನ್ ಕುಮಾರ್ ಅವರು. ಪುನೀತ್ ರಾಜ್ಕುಮಾರ್ ಅವರು ಕೆಲ ವರ್ಷಗಳ ಹಿಂದೆ ಈ ಊರಿಗೆ ಭೇಟಿ ನೀಡಿದರು. ತಮ್ಮ ಬೆಟ್ಟದ ಹೂವು ಸಿನಿಮಾ ಶೂಟಿಂಗ್ ನಡೆದಿಂದ ಸಾಕಷ್ಟು ಸ್ಥಳಗಳಿಗೆ ಪುನೀತ್ ಅವರು ಭೇಟಿ ನೀಡಿದರು. ಹಳೆಯ ದಿನಗಳನ್ನು ನೆನಪು ಮಾಡಿಕೊಂಡಿದ್ದರು. ಹಾಗೆ ಈ ಶಾಲೆಗೂ ಕೂಡ ಅವರು ಭೇಟಿ ನೀಡಿದ್ದನ್ನು ನಾವು ಸ್ಮರಿಸಬಹುದು. ಬಹುಶಃ ಪುನೀತ್ ರಾಜ್ಕುಮಾರ್ ಅವರು ಇದ್ದಿದ್ದರೆ ಇವತ್ತು ಈ ಶಾಲೆಗಿಂತ ಪರಿಸ್ಥಿತಿ ಬರ್ತಾ ಇರಲಿಲ್ವೇನೋ, ಅಥವಾ ಈ ರೀತಿ ಶಾಲೆ ಪರಿಸ್ಥಿತಿ ಆಗಿದೆ ಅಂತ ಗೊತ್ತಾಗಿದ್ದಿದ್ರೆ ತಕ್ಷಣ ಅವರೇ ಆ ನೆರವಿಗೆ ಧಾವಿಸ್ತಾ ಇದ್ರೇನಾ ಅಂತ ಅನಿಸುತ್ತೆ. ಒಟ್ಟಿನಲ್ಲಿ ಈ ಶಾಲೆ ಅಂತ ಅಲ್ಲ, ರಾಜ್ಯದಲ್ಲಿ ಸಾಕಷ್ಟು ಶಾಲೆಗಳು 50ರಿಂದ 60 ಸಾವಿರಕ್ಕೂ ಹೆಚ್ಚು ಶಾಲೆಗಳು ಶಿಥಿಲ ಅವಸ್ಥೆಯಲ್ಲಿದ್ದಾವೆ. ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಪ್ರತಿಯೊಂದು ಶಾಲೆಗಳನ್ನು ದುರಸ್ತಿ ಮಾಡುವಂಥ ಕೆಲಸಗಳಾಗಿರಬೇಕಾಗಿದೆ. ಇಲ್ಲ ಅಂತಂದರೆ ಆತಂಕದ ಸೂರಲ್ಲೇ ಮಕ್ಕಳು ಪಾಠ ಕಲಿಬೇಕಾಗಿದೆ, ಮೇಷ್ಟ್ರು ಪಾಠ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಹೆಚ್ಚಿನ ಅನಾಹುತವಾದರೆ ಸರ್ಕಾರವೇ ಜವಾಬ್ದಾರಿಯಾಗುತ್ತೆ, ಅಲ್ಲಿನ ಸ್ಥಳೀಯ ಆಡಳಿತವೇ ಹೊಣೆ ಹೊರಬೇಕಾಗತ್ತೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ.